ಯಾಕೆ ನೀನೇನು ಅಷ್ಟೊಂದು ದಪ್ಪ ಆಗಿಲ್ವಲ್ಲ ಅಂತ ಅರ್ಜುನ್ ಅಂದ. ಅದೆಲ್ಲ ಮಗುವಿಗೆ ಹಾಲು ಉಣಿಸ್ತಿದ್ದೇನಲ್ಲ, ಎದೆ ಭಾಗ ಸರಿ ಹೋಗ್ತಿಲ್ಲ ಅಂತ ಹೇಳ್ತಿದ್ರೆ ಅನ್ವಿಕಾಳನ್ನು ತನ್ನತ್ತ ತಿರುಗಿಸ್ಕೊಂಡ ಅರ್ಜುನ್ ಪಿನ್ನಿಲ್ಲದ ಅವಳ ಸೆರಗನ್ನು ತೆಗೆದ. ಆ ಹಠಾತ್ ಬೆಳವಣಿಗೆಗೆ ಅನ್ವಿಕಾ ಕಣ್ಣುಗಳು ದೊಡ್ಡದು ಮಾಡಿದ್ರೆ ಮರುಕ್ಷಣವೇ ಅರ್ಜುನನ ಮುಖ ಅವಳ ಅಮೃತದ ಭಂಡಾರದ ಮೇಲೆ ವಾಲ್ತು. ಪತಿ ಪ್ರೇಮಕ್ಕೆ ದೂರವಾಗಿದ್ದ ವಿರಹ ಹತ್ತಿರವಾಗ್ತಿದ್ದಂತೆ ಅನ್ವಿಕಾಳ ಕೈಗಳು ಅರ್ಜುನ್ ದಟ್ಟವಾದ ಕೂದಲಿನೊಳಗೆ ಬಿಗಿದ್ವು. ಪಥ್ಯದ ಪುಡಿ ಮಾಡಿ ಅರದ ಮೇಲೆ ಗಾಜಿನ ಸೀಸೆಯಲ್ಲಿಡುವಂತೆ ವಾಸವಿಗೆ ಹೇಳಿ ಹಾಲಿಗೆ ಬಂದ ಸ್ವರಾಜ್ಯಮ್ಮ ಅಜ್ಜಿಯೊಂದಿಗೆ, ಹುಡುಗ ಇನ್ನೂ ಹೊರಗೆ ಬಂದಿರಾ ಕಣೆ ಅಂದ್ಲು ಸುಂದ್ರಿ. 15 ನಿಮಿಷ ಆದರೂ ಕೊಠಡಿಯಿಂದ ಅರ್ಜುನ್ ಹೊರಬರಲಿಲ್ಲ ಅಂತ ಬಾಗಿಲು ಬಳಿಯಲು ಹೋದ ಅಜ್ಜಿ ಅನ್ವಿಕಾಳ ಉಸಿರಾಟ ಧ್ವನಿ ಕೇಳಿ ಅಲ್ಲೇ ನಿಂತರು. ಅವಳ ಗಂಟಲಿನಿಂದ ಬರ್ತಿದ್ದ ನಿಟ್ಟುಸಿರುಗಳನ್ನು ಕೇಳಿ ಸ್ವರಾಜ್ಯಮ್ಮನವರು ಮುಸಿ ಮುಸಿ ನಗ್ತಾ, ಈ ಸಮಯದಲ್ಲಿ ಅನ್ವಿಕಾ ಅರ್ಜುನ್ನಿಂದ ದೂರ ಇರ್ದಿದ್ರೆ ಪಾಪುಗೆ ತೊಂದರೆ ಆಗತ್ತೆ. ಅನ್ವಿಕಾ ಹೊರಗೆ ಬಂದಾಗ ವಿಷಯ ಹೇಳ್ಬೇಕಂದ್ಕೊಂಡು ಅಲ್ಲಿಂದ ವಾಪಸ್ ಹೊರಟರು. ಊಟದ ಸಮಯಕ್ಕೆ ಹೊರಗೆ ಬಂದ ಅನ್ವಿಕಾಳನ್ನು ನೋಡಿ, ಅಬ್ಬಾ ಏನು ಮಾಡ್ತಿದ್ನಮ್ಮ ಅಂತ ಕೇಳಿದ್ರು ಅಜ್ಜಿ. ಅದಕ್ಕೆ ಅನ್ವಿಕಾ, ಪಾಪುನ ಆಟ ಆಡಿಸ್ತಿದ್ದಾರೆ, ಏನಾದರೂ ಮಾತಾಡಬೇಕಾ, ಕರೀಲ ಅಂದ್ಲು. ಮಾತಾಡಬೇಕಿರೋದು ಅರ್ಜುನ್ ಜೊತೆ ಎಲ್ಲ ನಿನ್ನ ಜೊತೆ ಅಂತ ಹಾಲಿನ ಮೂಲಕ ಕರೆದೊಯ್ತು. ಈ ಸಮಯದಲ್ಲಿ ಅರ್ಜುನಿನ ಮುಟ್ಟಬಾರ್ದು ಅನ್ವಿಕಮ್ಮ, ದೂರ ಇರೋದಕ್ಕೆ ಹೇಳು ಅಂದರು. ಪಾಪು ಬಗ್ಗೆ ಏನೋ ಹೇಳ್ತಾರೆ ಅಂದ್ಕೊಂಡಿದ್ದ ಅನ್ವಿಕಾಗೆ ಪಾಪುವಿನ ತಂದೆ ಬಗ್ಗೆ ಹೇಳಿದ ತಕ್ಷಣ ಅವಳು ಬ್ಲ್ಯಾಂಕ್ ಮುಖದಿಂದ ನೋಡ್ತಾ, ಅವ್ರು ನನ್ನಿಂದ ದೂರವೇ ಇದ್ದಾರೆ ಅಂದ್ಲು. ದೂರ ಅಂದರೆ ಹೇಗೆ ಅಂತ ಅಜ್ಜಿ ಕೇಳಿದ್ರು. ಹೇಗೆ ಅಂದರೆ ಡೆಲಿವರಿ ಆದಮೇಲೆ ಇರೋ ಅಷ್ಟು ದೂರ ಅಂತ ಅನ್ವಿಕಾ ಸಹಜವಾಗಿ ಕೇಳಿದ್ಲು. ಅದಲ್ಲಮ್ಮ, ನಿಜಕ್ಕೂ ಅರ್ಜುನಿನ ಕೋರಿಕೆಯಿಂದ ಅಥವಾ ಇಷ್ಟದಿಂದ ಮುಟ್ಟಬಾರ್ದು. ಒಂದು ವೇಳೆ ನಿನಗೆ ಸಹಾಯವಾಗಿ ಏನಾದರೂ ಮಾಡಿದ್ರೂ ಸಹ ಈ ಸಮಯದಲ್ಲಿ ಮನಸ್ಸು ಮತ್ತು ಶರೀರ ಬಹಳ ದುರ್ಬಲವಾಗಿರುತ್ತೆ. ನಿನ್ನ ಮೈಯಲ್ಲಾಗೋ ಸಣ್ಣ ಬದಲಾವಣೆಯು ಪಾಪಕ್ಕೆ ತೊಂದರೆ ಮಾಡುತ್ತೆ. ನನಗೆ ಅರ್ಥ ಆಗ್ತಿಲ್ಲ ನೀವೇನು ಹೇಳ್ತಿದ್ದೀರಾ ಅಂತ ಅಂದ್ಲು ಅನ್ವಿಕಾ. ಅನ್ವಿಕಾಳ ತಲೆ ಸವರ್ತಾ, ನಿನ್ನ ಗಂಡನಂತೆ ಹೆಂಡತಿಯನ್ನು ಅಪರಿಮಿತವಾಗಿ ಪ್ರೀತಿಸೋ ಪ್ರತಿ ಗಂಡಸಿಗೂ ತನ್ನ ಹೆಂಡತಿ ತಾಯಿ ಆದಮೇಲೆ ಕಣ್ಣಿಗೆ ತುಂಬ ಮುದ್ದಾಗಿ ಆಕರ್ಷಕವಾಗಿ ಕಾಣೋ ಸಮಯ ಇದು. ಅದರಲ್ಲೂ ಈಗ ನೀನು ಮಗುವಿಗೆ ಹಾಲುಣಿಸ್ತಿದೀಯ. ನೀವಿಬ್ಬರು ಒಂಟಿಯಾಗಿದ್ದರೆ ಎಂಥ ಮಾತುಗಳು ಕೃತ್ಯಗಳು ನಡೆಯುತ್ತವೆ ಅಂತ ನಾನು ಹೇಳಬೇಕಿಲ್ಲ. ಅದಕ್ಕೆ ಹೇಳೋದು, ಬಾಣಂತಿಯ ಕೋಣೆಗೆ ಗಂಡ ಬರಬಾರ್ದು ಅಂತ. ಈಗ ಅದನ್ನು ಯಾರು ಪಾಲಿಸ್ತಿದ್ದಾರೆ ಅಂತ ಆಕೆ ಸಹಜವಾಗಿ ಹೇಳಿದ್ರು. ಅನ್ವಿಕಾಗೆ ಸ್ವಲ್ಪ ಬೇಸರ ಆಯಿತು. ಆದರೆ ತನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದಾರಂತ ಸಮಾಧಾನ ಮಾಡಿಕೊಂಡು, ಈಗ ನನ್ನ ಏನು ಮಾಡಬೇಕಂತ ಹೇಳ್ತಿದ್ದೀರಿ ಅಂತ ಕೇಳಿದ್ಲು. ಅರ್ಜುನ್ಗೆ ನಿನ್ನ ಹತ್ರ ಬರಬೇಡ ಅಂತ ಹೇಳೋ ಧೈರ್ಯ ನಮಗಿಲ್ಲ ಅಂತ ಅಜ್ಜಿ ಅಂದರು. ಇಲ್ಲ ಅಜ್ಜಿ, ಕಾರಣ ಹೇಳಿದ್ರೆ ಅವ್ರು ಕೇಳ್ತಾರೆ, ಅವರೇನು ಹಠಮಾರಿ ಮಗು ಅಲ್ಲ ಅಂದ್ಲು ಅನ್ವಿಕಾ. ಅಜ್ಜಿ ನಗ್ತಾ, ನೀನು ಗಂಡನ ಪರವಾಗಿಷ್ಟು ಮಾತಾಡ್ತಿದ್ದೀಯಲ್ವೇ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಗೊತ್ತಾ, ಈ ಸಮಯದಲ್ಲಿ ನಿನ್ನಲ್ಲಿ ಪತಿಯ ಕೃತ್ಯಗಳಿಂದ ಅಥವಾ ಮಾತುಗಳಿಂದ ಕೋರಿಕೆ ಅಥವಾ ಕಾಮದಂಥ ಫೀಲಿಂಗ್ಸ್ ಬಂದರೆ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತೆ. ಫಲಿತಾಂಶವಾಗಿ ಪಾಪುಗೆ ಹಾಲು ಸಾಲೋದಿಲ್ಲ ಅಂದಾಗ ಅನ್ವಿಕಾಗೆ ಮಾತು ಹೊರಡಲಿಲ್ಲ. ಇಷ್ಟೆಲ್ಲ ಇದೆಯೇ ಅಂದ್ಕೊಂಡ್ಳು. ಅಷ್ಟೇ ಅಲ್ಲ, ಗಂಡನ ಕೈ ನಿನ್ನ ಮೈ ಮೇಲೆ ಬಿದ್ದು ಹಾರ್ಮೋನ್ಗಳು ಬದಲಾದರೆ ಹಾಲಿನ ರುಚಿ ಕೂಡ ಬದಲಾಗುತ್ತೆ. ಫಲಿತಾಂಶವಾಗಿ ಮಗು ಹಾಲು ಕುಡಿಯೋದಿಲ್ಲ, ಹಾಲು ಗಡ್ಡೆ ಕಟ್ಟುತ್ತೆ. ಆ ನೋವು ನೀನು ತಡ್ಕೊಳ್ಳಲಾರೆ ಅಂತ ಲಾಲೆನಿಂದ ಹೇಳಿ ಅರ್ಜುನ್ಗೆ ಹೇಳಿ ಜಾಗ್ರತೆ ಆಗಿರೋದು ತಾಯಿಯಾಗಿ ನನ್ನ ಜವಾಬ್ದಾರಿ ಅಂತ ಹೇಳಿ ಹೋದರು ಅಜ್ಜಿ. ಅವ್ರು ಹೇಳಿದ್ರಲ್ಲಿ ಎಷ್ಟು ವಾಸ್ತವವಿದೆಯೋ ಅವಳಿಗೆ ತಿಳಿಯೋದು. ಖುಷಿ ಹುಟ್ಟಿದಾಗ ಅರ್ಜುನ್ ಅವಳ ಬಳಿ ಇರಲಿಲ್ಲ. ಆಗ ಇಂಥ ಫೀಲಿಂಗ್ಸ್ ಹೇಗೆ ಹುಟ್ಟುತ್ತವೆ. ಪಾಪುಗೆ ಹಾಲು ಚೆನ್ನಾಗಿ ಬಂದು ಆರೋಗ್ಯವಾಗಿ ಬೆಳೆದ್ಲು. ಈಗ ಈ ಪಾಪುವಿನ ವಿಷಯಕ್ಕೆ ಬರುವಾಗ ಅವಳಿಗೆ ಅಯೋಮಯವಾಯಿತು. ಆದರೂ ಸರಿ, ಅಜ್ಜಿ ಹೇಳಿದ್ದನ್ನು ತಕ್ಷಣವೇ ನಂಬಾರ್ದು, ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಹೊರತು ನಂಬಾರ್ದು ಅಂದ್ಕೊಂಡು ತನ್ನ ಗಂಡನನ್ನು ದೂರ ಮಾಡಬಾರ್ದಂತ 2 ದಿನ ಅಜ್ಜಿ ಮಾತುಗಳನ್ನ ನಿರ್ಲಕ್ಷಿಸಿದ್ಲು. ಪರಿಣಾಮವಾಗಿ ಪಾಪು ಹಾಲು ಕುಡಿಯೋದು ಕಡಿಮೆ ಮಾಡ್ದ. ಹಾಲಿನ ಭಾರಕ್ಕೆ ಅವಳಲ್ಲಿ ನೋವು ಶುರುವಾಯಿತು. ಆ ವಿಷಯವನ್ನು ಯಾರೊಂದಿಗೂ ಹೇಳಲಾಗದೆ ಅನ್ವಿಕಾ ಅವಸ್ಥೆ ಪಡ್ತಿದ್ದಾಗ ಅಂದು ಸಂಜೆ ಆಫೀಸ್ನಿಂದ ಬಂದ ಅರ್ಜುನ್ ವಾಡಿಕೆಯಂತೆ ಅನ್ವಿಕ್ ಇರ್ತಿದ್ದ ರೂಮಿಗೆ ಹೋದ. ಈವ್ನಿಂಗ್ ಟೈಮ್ನಲ್ಲಿ ಪಾಪುವಿಗೆ ವೆಟ್ ಕ್ಲಾತ್ ಇಟ್ಟು ಬಟ್ಟೆ ಬದಲಿಸಿ ಸಿದ್ಧಪಡಿಸಿ ಟವಲ್ ಒಣಗಿಸಿ ಹಿಂತಿರುಗಿದ ಅನ್ವಿಕಾ ಪಾಪುವಿನ ಹತ್ರ ಕೂತಿದ್ದ ಅರ್ಜುನನ್ನು ನೋಡಿ ಕಿವಿಗೆ ಹತ್ತಿ ಇಟ್ಕೊಂಡು ಹಾಲಿಗೆ ಹೋಗಲು ನೋಡಿದ್ಲು. ಅರ್ಜುನ್ ಕರೆದ, ಆದರೆ ಕಿವಿ ಬೀಳದಂತೆ ಫಾಸ್ಟಾಗಿ ಹಾಲು ಹೋದ್ಲು. ತನ್ನ ನೋಡಿಯೂ ಇಗ್ನೋರ್ ಮಾಡಿ ಹೋಗ್ತಿರೋ ಅನ್ವಿಕಾಳನ್ನು ಚಿಕ್ಕ ಕಣ್ಣುಗಳಿಂದ ನೋಡಿದ ಅರ್ಜುನ್ ಖುಷಿ ಮತ್ತು ಹೀರಾಡಿಕೆ ಟ್ಯೂಷನ್ ಹೇಳಿ ಕೆಳಗೆ ಬರ್ತಿದ್ದ ಶಿಕ್ಷಕರ ಜೊತೆ ಕಿಡ್ಸ್ ಬಗ್ಗೆ ಮಾತಾಡ್ದ. ಟ್ಯೂಷನ್ ಮುಗಿಯೋದೇ ತಡ ಪುಸ್ತಕಗಳನ್ನೆಲ್ಲ ಪಕ್ಕಕ್ಕೆಸ್ತು ಓಡ್ ಬಂದ ಹೀರಾ ಮತ್ತು ಖುಷಿ ಡ್ಯಾಡಿ ಜೊತೆ ಸೇರಿ ಪಾಪುವನ್ನು ಆಡಿಸೋದಕ್ಕೆ ಶುರು ಮಾಡಿದ್ರು. ಅನ್ವಿಕಾ ಮಾತ್ರ ಅರ್ಜುನ್ಗ ನೋಡೋದು, ಯಾವುದೋ ಒಂದು ಕೆಲಸದ ನೆಪದಲ್ಲಿ ಅವನಿಗೆ ಕಾಣದಂತೆ ಅವತ್ಕೊಳ್ಳೋದು ನಡೀತಿತ್ತು. ನೈಟ್ ಕೂಡ ಪಾಪುವನ್ನು ಎತ್ಕೊಂಡು ಹಾಲ್ನಲ್ಲಿ ಎಲ್ಲರ ಮಧ್ಯೆ ಕೂತಿದ್ದ ಅನ್ವಿಕಾ ಅರ್ಜುನ್ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಮಲಗಲು ಹೋಗ್ಬಿಟ್ಲು. ಅರ್ಜುನ್ ಬರುವಷ್ಟರಲ್ಲಿ ಹಾಲ್ನಲ್ಲಿ ಅನ್ವಿಕಾ ಎರೆದಿದ್ದನ್ನು ನೋಡಿ ಅವನ ಸಿಟ್ಟು ನೆತ್ತಿಗೇರ್ತು. ಊಟ ಮಾಡಲ್ವೇನಪ್ಪ ಅಂತ ಅನ್ವಿಕಾಳ ಹತ್ರ ಹೋಗ್ತಿದ್ದ ಅರ್ಜುನನ್ನು ಸ್ವರಾಜ್ಯ ಮಾತಾಡಿದ್ರು. ಫೋನ್ ರೂಮ್ನಲ್ಲಿದೆ, ತರ್ತೀನಿ ಅಂತ ಹೋದ ಅರ್ಜುನ್. ಅವರು ಅಲ್ಲಿರೋದನ್ನು ಗಮನಿಸದೆ ಬಾಗಿಲು ಹಾಕ್ಬಿಟ್ಟ. ಪಾಪುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಎದ್ದ ಅನ್ವಿಕಾ ಆ ಶಬ್ದಕ್ಕೆ ಬೆಚ್ಚಿಬಿದ್ಲು.
ತಾನು ಹತ್ರಕ್ಕೆ ಬರ್ತಿದ್ರೆ ದೂರ ಸರಿತಿದ್ದವಳನ್ನ ತಡೆದು, ಕಾಣಿಸ್ಕೊಳ್ದೆ ಹೈಡ್ ಆ್ಯಂಡ್ ಸೀಕ್ ಆಡ್ತಿದ್ಯಾ ಅಂದ ಅರ್ಜುನ್ ಸೀರಿಯಸ್ ಆಗಿ. ನೀವು ನನ್ನಿಂದ ದೂರ ಇರಬೇಕು ಅಂದ್ಲು ಅನ್ವಿಕಾ. ಯಾಕಿರಬೇಕು? ಆದರೂ ನಾನು ಈಗ ದೂರವೇ ಇದ್ದೀನಲ್ಲ, ಪದೇ ಪದೇ ನೆನಪಿಸುವಷ್ಟು ಕೆಲಸ ಇಲ್ಲ ಅಂತ ಅವಳನ್ನು ಹತ್ತಿರ ಕೇಳಿಕೊಂಡು ಕತ್ತಿನ ಬಳಿ ಮುಖ ಇಟ್ಟು ಡೀಪ್ ಸ್ಮೆಲ್ ಮಾಡ್ತಿದ್ರೆ, ಪಾಪು ಹಾಲು ಕುಡಿದಿಲ್ಲ, ದೂರ ಇರಿ ಮಹಾಪ್ರಭುಗಳೇ ಅಂದ್ಲು. ಅದಕ್ಕೂ ಇದಕ್ಕೂ ಸಂಬಂಧ ಏನು ಎಂಬಂತೆ ನೋಡ್ದ ಅರ್ಜುನ್. ಇದೆ ಅಂತ ಅಜ್ಜಿ ಹೇಳಿದ್ದಾರೆ, ಅವ್ರು ಹೇಳಿದ್ದನ್ನು ನಾನು ನಂಬಲಿಲ್ಲ. ಈ 2 ದಿನಗಳಿಂದ ನೀವು ಬರುತ್ತಲೇ ಇದ್ದೀರಿ, ಆದರೆ ಇವತ್ತು ಬೆಳಗ್ಗೆಯಿಂದ ನನ್ನ ಕೈಲಿ ಆಗ್ತಿಲ್ಲ ಅಂತ ಮೆಲ್ಲಗೆ ಹೇಳ್ತಿದ್ದ. ಅನ್ವಿಕಾಳ ಕಣ್ಣುಗಳ ನೀರು ತುಂಬಿತು. ಅವಳನ್ನು ಹಾಗೆ ನೋಡ್ತಾ ಅವಳು ಹೇಳಿದ್ದನ್ನು ನೆನಪಿಸ್ಕೊಂಡು ದೂರ ಸರಿದ ಅರ್ಜುನ್. ಆಫೀಸಿಗೆ ಬಂದ ಮೈಥಿಲಿಗೆ ಮನಸ್ಸೆಲ್ಲ ಕಿರಿಕಿರಿ ಅನ್ನಿಸ್ತಿತ್ತು. ನೇರವಾಗಿ ಕೆಫೆಗೆ ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಆರ್ಡರ್ ಮಾಡಿ ಕೂತು ಹಣೆಯನ್ನು ಒತ್ಕೊಳ್ತಿದ್ರೆ, ಹಾಯ್ ಮೈಥಿಲಿ ಅಂತ ನಗುಮುಖದಿಂದ ಮಾತನಾಡಿಸ್ತಾ ಮಹೇಶ್ ಅವನ ಧ್ವನಿ ಕೇಳಿದ ತಕ್ಷಣವೇ ವಾಂತಿ ಬಂದಂಥ ಫೀಲಿಂಗ್ ಆದ ಮೈಥಿಲಿ ಅವನನ್ನು ನೋಡಲೇ ಇಲ್ಲ. ಅಸಹನೆಯಿಂದ ಕಣ್ಣು ಮುಚ್ಕೊಂಡ್ಳು. ಏನು ಮೈಥಿಲಿ, ಇಷ್ಟು ಜೋರಾಗಿ ಕರೆದ್ರೂ ನೀನು ಕೇಳಿಸ್ಕೊಳ್ಳಿಲ್ವಾ? ನನ್ನ ವಾಯ್ಸ್ ಅಷ್ಟು ಸ್ವೀಟ್ ಆಗಿದೆಯಾ ಎನ್ನುತ್ತಾ ಅವಳು ಮುಂದೆ ಬಂದು ಕೂತು ಮತ್ತೊಮ್ಮೆ ಹಾಯ್ ಅಂದ. ಏನು ಅಂದ್ಲು ಕೋಪದಿಂದ. ಅರೆ ಬೆಳಗ್ಗೆ ಯಾಕಿಷ್ಟು ಕಿರಿಕಿರಿ ಮಾಡ್ಕೊಳ್ತಿದ್ಯಾ? ಮನೇಲೇನಾದರೂ ಡಿಸ್ಟರ್ಬೆನ್ಸ್ ಇದೆಯಾ ಅಂದಾಗ ಅವಳು ಚುರುಕಾಗಿ ನೋಡಿದ್ಲು. ನನ್ನ ವಿಷಯಗಳು ನಿನಗ್ಯಾಕೆ ಅಂದ್ಲು. ಆಹಾ ಅಲ್ಲ, ಆಫೀಸ್ ವಿಷಯಗಳಾದರೆ ಆಫೀಸ್ ಒಳಗಿದ್ರೆ ಟೆನ್ಷನ್ ಆಗುತ್ತೆ, ಆದರೆ ನೀನಿನ್ನೂ ಒಳಗೆ ಹೋಗಿಲ್ವಲ್ಲ, ಅಂದರೆ ಮನೆಯಲ್ಲಿ ಟೆನ್ಷನ್ ಅಂತ ಕಂಡಿಡ್ಬಿಟ್ಟೆ ಅಂತ ಮತ್ತೆ ನಗ್ತಿದ್ರೆ, ಪ್ಲೀಸ್ ಹಾಗೆ ನಗಬೇಡ, ನೀನು ನಗುಕೊಂಡ್ರೆ ಅಥವಾ ಧ್ವನಿ ಕೇಳಿದ್ರೆ ನನಗೆ ವಾಕರಿಕೆ ಬರುತ್ತೆ ಅಂದ್ಲು. ಮಹೇಶನ ಮುಖ ಒಂದು ರೀತಿ ಆಯಿತು. ಯಾಕೆ ನಾನು ಬೆನ್ನಿಂದೆ ಬಿದ್ದಿದ್ಯಾ? ನಾನು ಎಲ್ಲಿದ್ರೆ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ಐ ಮ್ಯಾರಿಡ್, ಆ ವಿಷಯ ನಿನಗೆ ಗೊತ್ತಾ ಅಂದ್ಲು. ಅಯ್ಯೋ, ಆ ವಿಷಯ ನನಗೆ ಯಾಕೆ ತಿಳಿಯೋದು? ನಿನ್ನ ಬ್ಯಾಕ್ಗ್ರೌಂಡ್ ಪೂರ್ತಿ ನನಗೆ ಗೊತ್ತು ಮೈಥಿಲಿ ಅಂತ ವಕ್ರವಾಗಿ ನಗ್ತಿದ್ರೆ, ವಾಟ್ ಅಂದ್ಲು ಕಣ್ಣುಗಳನ್ನು ಕುಗ್ಸಿ. ನಮ್ಗೆ ಯಾರಾದರೂ ಬೇಕು ಅನಿಸಿದ್ರೆ ಅವರ ಪೂರ್ವೋತ್ತರಗಳನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಸತ್ತು ಹೋದ ನನ್ನ ಮುತ್ತಾತ ಹೇಳಿದ್ದಾನೆ. ಅದಕ್ಕೆ ಆಫೀಸ್ ಸೇರಿದ ಮೊದಲ ದಿನವೇ ನಿನ್ನನ್ನು ನೋಡಿ ಇಷ್ಟ ಆಗಿ ನನ್ನ ಜಾಬ್ ರಿಸ್ಕ್ನಲ್ಲಿಟ್ಟು ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡಿಸ್ದಾಗ ತಿಳಿತು ನಿನ್ನ ಅಮೇರಿಕಾದ ಬಯೋಡೇಟಾ ಪೂರ್ತಿ ಅಂತ ಕನ್ನಿಂಗಾಗಿ ನಗ್ತಿದ್ರೆ ಮೈಥಿಲಿಗೆ ಬೆವರು ಶುರುವಾಯಿತು. ಎಲ್ಲಿಯೋ ನಡೆದ ವಿಷಯ ಇಲ್ಲಿ ಯಾರಿಗೂ ತಿಳಿಯದು ಎಂಬ ಪ್ರಶಾಂತತೆಯಿಂದ ಅವಳು ಬದುಕ್ತಿದ್ದವಳಿಗೆ ಈಗ ಮಹೇಶ್ ತನ್ನ ನೆಮ್ಮದಿ ಹಾಳು ಮಾಡ್ತಿದ್ರೆ ತಡ್ಕೊಳ್ಳಲಾಗ್ತಿಲ್ಲ. ವಾಟ್ ಡು ಯು ಮೀನ್? ಏನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆಯಾ ಅಂತ ಕಿಂಚಿತ್ತು ಹೆದರದೆ ಕೇಳಿದ್ಲು. ಐ ನೋ ವಾಟ್, ನನ್ನ ಬಾಯಿಂದ ನಿನ್ನ ಸತ್ಯಗಳು ಹೊರಗೆ ಬರಬಾರ್ದು ಅಂದರೆ ನೀನು ನನಗೆ ಒಂದು ಚಾನ್ಸ್ ಕೊಡಬೇಕು ಮೈಥಿಲಿ ಅಂದ ಅವನು. ತಿರುಗಿ ರೂಮ್ನಲ್ಲಿ ಅರ್ಜುನ್ ಅನ್ವಿಕಾಳನ್ನು ನೋಡ್ತಾ, ಏನಾಯ್ತಂತ ಹೇಳು, ಹೀಗತ್ರೆ ನಂಗೆ ಸಿಟ್ಟು ಬರುತ್ತೆ, ಮೈಗೆ ಆರಾಮಿಲ್ವಾ, ಯಾಕೆ ಅಳ್ತಿದ್ಯಾ ಅಂತ ಅನ್ವಿಕಾಳ ಕೆನ್ನೆ ಮೇಲೆ ನೀರನ್ನು ಒರೆಸ್ತಾ ಕೇಳ್ದ. ತನ್ನ ಪ್ರಾಬ್ಲಮ್ ಹೇಳಿ ಅವನೆದೆಗೆ ಹತ್ತಿಕೊಳ್ತಿದ್ರೆ, ಹುಚ್ಚಿ ದೂರ ಇರಬೇಕು ಅಂತ ಹೇಳ್ತಾ ಹೇಗೆ ಹತ್ರಕ್ಕೆ ಬರ್ತಿದ್ಯಾ ಅಂತ ನಕ್ಕ ಅರ್ಜುನ್. ನೀವು ಕೋಪ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೆ ಅಂದ್ಲು ಬಿಕ್ಕುತ್ತಾ. ಕೋಪವಾ? ಯಾಕೆ, ನೀನೇನು ತಪ್ಪು ಮಾಡಿದ್ಯಾ ಅಂತ ಕೋಪ ಮಾಡ್ಕೊಳ್ಳೋಕ್ಕೆ? ನಿಜಕ್ಕೂ ಇಂಥ ವಿಷಯಗಳನ್ನ ತಿಳ್ಕೊಂಡು ನಾನು ಜಾಗೃತಿಯಾಗಿರಬೇಕಿತ್ತು, ತಪ್ಪು ಮಾಡಿದೆ, ನಿನ್ನನ್ನು ಯಾವಾಗಲೂ ಇರೋ ರೀತಿನೇ ಟ್ರೀಟ್ ಮಾಡಿದೆ, ಐ ಆಮ್ ರಿಯಲಿ ಸಾರಿ ಬೇಬಿ ಅಂತ ಮುತ್ತಿಟ್ಟು, ಪಾಪು ಹಾಲು ಕುಡಿದಿದ್ರೆ ಪ್ರಾಬ್ಲಮ್ ಆಗೋದು ಅವನಿಗಲ್ಲ ನಮಗೆ, ನಮ್ಮ ಮಕ್ಕಳ ಹೆಲ್ತ್ ಮುಂದೆ ನಮ್ಮ ಸುಖ ನಿಜಕ್ಕೂ ಮುಖ್ಯ ಅಲ್ಲ, ಈ ವಿಷಯವನ್ನು ಅಂದೆ ಹೇಳಿದರೆ ನಾನು ಜಾಗೃತಿಯಾಗಿರ್ತಿದ್ದೆ ಅಲ್ವಾ, ಈಗ ನೀನು ಹೀಗೆ ತೊಂದರೆ ಪಡ್ತಿದ್ಯಾ, ಈ ವಿಷಯ ಯಾರಿಗೂ ಹೇಳಿದೆ ಒಬ್ಬಳೇ ಅಳ್ತಿದ್ಯಾ ಅಂದ. ಅಜ್ಜಿ ಹೇಳಿದ ಮೇಲೆ ನಾನು ಜಾಗೃತಿ ವಹಿಸಲಿಲ್ಲ, ಹೀಗೆ ಹೇಳಿದ್ರೆ ಹೇಗೆ ತೆಗೆದುಕೊಳ್ತಾರೋ ಅಂತ ಅನ್ವಿಕಾ ಹೇಳ್ತಿದ್ದಾಗಲೇ ಬಂದ ಸ್ವರಾಜ್ಯಮ್ಮ, ಹುಚ್ಚಿ ಇಂಥ ವಿಷಯಗಳನ್ನ ಯಾರಾದರೂ ವಿಳಂಬ ಮಾಡ್ತಾರಾ, ಹಾಲು ಗಡ್ಡೆ ಕಟ್ಟಿದ್ರೆ ಜ್ವರ ಬರುತ್ತೆ, ಸಂಜೆ ಬಾ ಅಂತ ಅನ್ವಿಕಾಳನ್ನು ಕರೆದೊಯ್ದರು. ಮಗು ಹಸಿವಿನಿಂದ ರಾಗ ಎತ್ತಿದ್ರೆ ಅವನ್ನ ಭುಜದ ಮೇಲೆ ಹಾಕ್ಕೊಂಡು ಸಮಾಧಾನ ಮಾಡ್ತಾ, ಐ ಆಮ್ ಸಾರಿ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಮಗುವಿಗೂ ಸಾರಿ ಹೇಳ್ದ ಅರ್ಜುನ್. 1/4 ಗಂಟೆ ನಂತರ ಬಂದ ಅನ್ವಿಕಾಳ ಮುಖದಲ್ಲಿ ಏನಿಲ್ಲದ ರಿಲ್ಯಾಕ್ಸೇಷನ್ ಇತ್ತು. ಎಲ್ಲ ಓಕೆನಾ, ಹಾಸ್ಪಿಟಲ್ಗೆ ಹೋಗೋಣವಾ ಅಂದ ಅರ್ಜುನ್. ಇಲ್ಲ, ಈಗ ಚೆನ್ನಾಗಿದೆ ಅಂತ ಮಗುವನ್ನು ಎತ್ಕೊಂಡು ಸೆರಗಿನ ಮರಿಯಲ್ಲಿ ಹಾಲುಣಿಸಲು ಕೂತ್ಲು. ಇಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಯಿತಾ ಅಂತ ಮೆಡಿಸಿನ್ ತೆಗೆದುಕೊಳ್ಳದೆ ಅಂತ ಅರ್ಜುನ್ ಆಶ್ಚರ್ಯದಿಂದ ಕೇಳ್ತಿದ್ರೆ ಅವನ ಕಿವಿಯಲ್ಲಿ ವಿಷಯ ಹೇಳಿದ ಅನ್ವಿಕಾ ನಾಚಿಕೊಂಡ್ಳು. ಅದಕ್ಕೆ ಮನೆಯಲ್ಲಿ ಅನುಭವವಿರೋ ಹಿರಿಯರಿರಬೇಕು ಎಂಬುದು, ನೀನು ರೂಮ್ನಲ್ಲಿರುವಾಗ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟ ಅರ್ಜುನ್. ಪ್ಲೀಸ್ ನೀವು ಹೀಗೆ ದೂರ ಇಟ್ಟರೆ ನಂಗೆ ಅಳು ಬರುತ್ತೆ ಅಂದ್ಲು ಅನ್ವಿಕಾ. ಕೆಲವು ದಿನ ತಪ್ಪದು, ನನಗಲ್ಲ ನಿನಗೂ ಕೂಡ ಅಂತ ಲಾಸ್ಟಾಗಿ ಅನ್ವಿಕಾಳ ತುಟಿಗಳ ಮೇಲೆ ಸಣ್ಣ ಮುತ್ತು ಕೊಟ್ಟು ಸಾರಿ ಹೇಳಿ, ನಾಳೆಯಿಂದ ಮಕ್ಕಳು ಕೂಡ ಇಲ್ಲಿ ಮಲಗ್ತಾರೆ, ನಿನಗೆ ಟೈಮ್ ಪಾಸ್ ಆಗುತ್ತೆ ಸರಿನಾ, ನಾನು ಡಿನ್ನರ್ ಮಾಡಿ ಮಲಗ್ತೀನಿ, ನೀನು ಕೂಡ ನಿದ್ರೆ ಮಾಡು ಅಂದ. ನಾನು ಬಡಿಸ್ತೀನಿ ಅಂದ್ಲು ಅನ್ವಿಕಾ. ನೀನು ಈ ಸಮಯದಲ್ಲಿ ರೆಸ್ಟ್ ತೊಗೊಳ್ಬೇಕು, ಮನೇಲಿ ಯಾರು ಇತ್ತೀಚೆಗೆ ಓಡಾಡಬಾರ್ದು ಅಂತ ಗ್ರಾನಿ ಮಮ್ಮಿ ಜೊತೆ ಹೇಳ್ತಿದ್ದಾರೆ ಕೇಳಿದೆ, ಸೊ ಸೈಲೆಂಟಾಗಿ ಅವರು ಏನು ಹೇಳ್ತಾರೋ ಹಾಗೆ ಮಾಡು ಅಂದಾಗ, ಮಮ್ಮಿನಾ ಅಂದ್ಲು ಅನ್ವಿಕಾ ಕಣ್ಣುಗಳನ್ನ ದೊಡ್ಡದು ಮಾಡಿ. ಅಲ್ಲ ನಿಮ್ಮ ಅತ್ತೆಯವರು ಅಂತ ಹೇಳಿ ಹೊರಟು ಹೋದ ಅರ್ಜುನ್.
ತಿರುಗಿ ಕೆಫೆಯಲ್ಲಿ ಮಹೇಶ್ ಮಾತಿನ ದ್ವಂದ್ವಾರ್ಥಕ್ಕೆ ಚಾನ್ಸ್ ಅಂದರೆ ಏನು ಅಂತ ಸೀರಿಯಸ್ ಆದ್ಲು ಮೈಥಿಲಿ. ಮದುವೆಗೆ ಮೊದಲೇ ಪ್ರಪಂಚ ನೋಡಿದವಳು ನೀನು. ಈ ವಯಸ್ಸಿನಲ್ಲಿ ಒಬ್ಬ ಗಂಡಸು ಸುಂದರ ಹೆಣ್ಣನ್ನು ಯಾವ ಚಾನ್ಸ್ ಕೇಳ್ತಾನೆ ಅಂತ ನಿಂಗೆ ತಿಳಿಯದ ವಿಷಯವೇ ಅಂತ ನಗ್ತಿರುವಾಗ ಅಷ್ಟರಲ್ಲಿ ಬಂದ ಹಾಟ್ ಕಾಫಿ ಕಪ್ ತೆಗೆದುಕೊಂಡು ಮಹೇಶನ ಮುಖಕ್ಕೆ ಎಸೆದ್ಲು ಮೈಥಿಲಿ. ಅವನ ಕಾಲರ್ ಹಿಡಿದು ಏನೋ ಅಂದೆ, ನಿನ್ನ ಜೊತೆ ಮಲಗೋದಕ್ಕೆ ಕೇಳ್ತಿದ್ಯಾ, ಅದಕ್ಕೆ ಸ್ಟೈಲಾಗಿ ಚಾನ್ಸ್ ಅಂತ ಹೆಸರಿಟ್ಟು ವಕ್ರವಾಗಿ ನಗ್ತೀಯಾ ಅಂದ್ಲು. ಇಲ್ಲಿವರೆಗೆ ನನ್ನ ಗತಕಾಲವನ್ನು ಮಾತ್ರ ತಿಳ್ಕೊಂಡಿದ್ಯಾ, ಆದರೆ ಅದರಲ್ಲಿ ನಾನು ಎಂಥ ಕ್ಯಾರೆಕ್ಟರ್ ಅಂತ ರಿಯಾಲಿಟಿಯಲ್ಲಿ ತೋರಿಸ್ದಿದ್ರೆ ನಿನಗೆ ಅರ್ಥ ಆಗೋದಿಲ್ಲ, ನಡಿ ತೋರಿಸ್ತೀನಿ ಅಂತ ಸಿಟ್ಟಾದ ಮೈಥಿಲಿ ಅವನನ್ನು ಹಾಗೆ ಎಳಕೊಂಡು ಕಿಚನ್ ಒಳಗೆ ಕರೆದೊಯ್ದ್ಲು. ಅಲ್ಲಿ ಬಿಸಿಯಾಗಿದ್ದ ಪ್ಯಾನ್ ಮೇಲೆ ಅವನ ಅಂಗೈಯನ್ನು ಇಟ್ಟು ಒತ್ತಿದ್ಲು. ಅವನ ಕಿರುಚಾಟಕ್ಕೆ ಕ್ಯಾಂಟೀನ್ ಪೂರ್ತಿ ಕೇಳಿಸ್ತು. ಇಲ್ಲಿ ಏನು ನಡೆದಿದೆಯೋ ಸೀನ್ ಟು ಸೀನ್ CC ಕ್ಯಾಮ್ರಾದಲ್ಲಿ ವಾಯ್ಸ್ ಸಮೇತ ಇರುತ್ತೆ. ಇಲ್ಲಿಗೆ ನೀನು ನಿಂತರೆ ನಿನಗೆ ಒಳ್ಳೆಯದು, ಸುಟ್ಟು ಕೈಗಳು ಮಾತ್ರ ಇರುತ್ತವೆ, ಇಲ್ಲದೆ ಎಕ್ಸ್ಟ್ರಾ ಮಾಡಿದ್ರೆ ಕೈ ಕಾಲು ಮುರಿಯೋದಕ್ಕೂ ನಾನು ಹಿಂಜರಿಯೋದಿಲ್ಲ ಅಂತ ಅವನನ್ನು ದೂಡಿ ತನ್ನ ಫ್ಲೋರ್ಗೆ ಹೊರಟು ಹೋದ್ಲು ಮೈಥಿಲಿ. ಕ್ಯಾಂಟೀನ್ ಮ್ಯಾನೇಜರ್ಗೆ ಮಹೇಶ್ ಚೆನ್ನಾಗಿ ಗೊತ್ತಿದ್ದರಿಂದ ಗಬಗಬ ಅವನನ್ನು ಆಸ್ಪತ್ರೆಗೆ ಕರೆದೊಯ್ದ. ಅಂದು ಆಫೀಸ್ಗೆ ಆಫ್ ಡೇ ಹಾಕಿ ಊಟಕ್ಕೆ ಮನೆಗೆ ಬಂದ ಮೈಥಿಲಿಗೆ ಕಿಚನ್ನಲ್ಲಿ ವಿನಯ್ ಕಂಡ. ಇಡೀ ಮನೆ ನೋಡಿ ಅತ್ತೆಯವರಿಲ್ವಾ ವಿನಯ್ ಅಂದ್ಲು. ಹೇಯ್, ಯಾಕೆ ಹೀಗೆ ಬಂದೆ? ನಾನೇ ಲಂಚ್ ಪ್ರಿಪೇರ್ ಮಾಡಿ ಬಾಕ್ಸ್ ತರೋಣ ಅಂದ್ಕೊಂಡಿದ್ದೆ. ಏನಾಯಿತು, ಹೆಲ್ತ್ ಅಪ್ಸೆಟ್ ಆಗಿದೆಯಾ? ಫೇಸ್ ಯಾಕೆ ಆಗಿದೆ ಅಂತ ಮೈಥಿಲಿ ಹಣೆ ಮೇಲೆ ಕೆನ್ನೆ ಮೇಲೆ ಚೆಕ್ ಮಾಡ್ತಿದ್ದ ವಿನಯನನ್ನು ಗಾಢವಾಗಿ ಅಪ್ಕೊಂಡ್ಳು. ಅದು ಏನಾಯಿತು, ಯಾಕಿಷ್ಟು ಕಂಗಾಲಾಗಿದೆಯಾ ಅಂತ ಮೃದುವಾಗಿ ಕೇಳ್ದ. ಮೈಥಿಲಿ ಕಣ್ಗಳಲ್ಲಿ ಪ್ರವಾಹ ಅರಿತಿದ್ರೆ ಸ್ಟವ್ ಆಫ್ ಮಾಡಿ ಏನಾಯ್ತಂತ ಹೇಳ್ತಿದ್ರೆ ಏಟ್ಕಾಲು ಬೀಳತ್ವೆ ಅಂತ ಬೆದರಿಸ್ದ. ಮಹೇಶ್ ಬಗ್ಗೆ ಅವನಿಗೆ ಮಾಡಿದ ಬಡಿತದ ಬಗ್ಗೆ ಹೇಳಿದ ಮೈಥಿಲಿ. ಇಲ್ಲಿ ನನ್ನ ಬಗ್ಗೆ ಯಾರಿಗೂ ತಿಳಿಯೋದು ಎಂಬ ಒಂದೇ ಒಂದು ಕಾರಣಕ್ಕೆ ನೆಮ್ಮದಿಯಾಗಿದ್ದೆ ವಿನಯ್. ಇಂಥ ವೇಸ್ಟ್ ಫೆಲೋಸ್ ಎದುರಾದರೆ ನಾನಿನ್ನು ಎಲ್ಲಿಗೆ ಹೋಗಲಿ ಅಂದ್ಲು. ಅರ್ಜುನ್ ಡಿನ್ನರ್ ಮುಗಿಸಿ ರೂಮಿಗೆ ಹೋದ್ಮೇಲೆ ಅನ್ವಿಕಾಗ ಹಾಲು ತಂದ್ಲು ವಾಸವಿ. ಅತ್ತೆಯವರೇ, ನಿಮ್ಮ ಮಗ ನಿಮ್ಮ ಜೊತೆ ಮಾತಾಡಿದ್ರಾ ಅಂದ್ಲು ಅನ್ವಿಕಾ. ಇಲ್ಲ ಅನ್ವಿಕಾ, ಯಾಕೆ ಕೇಳಿದೆ ಅಂದರು ವಾಸವಿ. ಮಾತಾಡಲಿಲ್ಲ ಅಂತ ಕೇಳಿ ಅನ್ವಿಕಾಳು ಉತ್ಸಾಹಕ್ಕೆ ನೀರು ಎರೆದಂತಾಯಿತು. ಆದರೆ ಈ ರೂಮ್ನಲ್ಲಿ ನನ್ನನ್ನು ಮಲಗಲು ಸ್ವರಾಜ್ಯನ ಜೊತೆ ಹೇಳ್ತಿದ್ದ ಕೇಳಿದೆ ಅಂದ್ಲು. ಏನಾಯಿತು ಅಂತ ವಾಸವಿ ಕೇಳಿದ್ರು. ಪಟಾಕಿಯಂತೆ ಮುಖವನ್ನು ಬದಲಿಸಿ, ನಿಮ್ಮ ಮಗ ನಿಮ್ಮನ್ನು ಮಮ್ಮಿ ಅಂತ ಸಂಬೋಧಿಸಿದ್ರು ಅಂದ್ಲು. ಅರ್ಜುನ್ ತನ್ನ ಮಮ್ಮಿ ಅಂತ ಕರೆದದನ್ನು ಕೇಳಿ ವಾಸವಿಯವರಲ್ಲಿ ಹೇಳಲಾಗದ ಆನಂದ ಉಂಟಾಯಿತು. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಮಗ ನಿಮ್ಮನ್ನು ಮಮ್ಮಿ ಅಂತ ಕರೆಯುತ್ತಾ ನಿಮ್ಮ ಕೈ ಅಡುಗೆನ ಬಯಸಿ ಬಡಿಸ್ಕೊಂಡು ತಿನ್ನೋ ದಿನಗಳು ಇವೆ ಅತ್ತೆಯವರೇ, ನನ್ನ ನಂಬಿ ಅಂತ ಅನ್ವಿಕಾ ಖಚಿತವಾಗಿ ಹೇಳ್ತಿದ್ದರೆ, ಅನ್ವಿಕಾ ನಿನ್ನ ಮಾತು ನಿಜ ಆದರೆ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಅಂತ ನಕ್ಕರು. ಪಕ್ಕದಲ್ಲಿದ್ದ ದಿವಾನ್ ಮೇಲೆ ವಾಸವಿ ಹಾಸಿಗೆ ಹಾಕೊಂಡ್ರು. ಮಕ್ಕಳು ಅತ್ತೆ ಜೊತೆ ಮಲಗಿದ್ರು. ಅನ್ವಿಕಾಳ ಆಲೋಚನೆಗಳೆಲ್ಲ ಅರ್ಜುನ್ ಮೇಲಿದ್ವು. ಎಂದಕ್ಕೂ ದೂರ ಇರಬೇಕಾದ ಸಮಯದಲ್ಲಿ ಅವನ ಜೊತೆ ಏಕಾಂತವನ್ನು ಬಯಸ್ತಿತ್ತು ಮನಸ್ಸು. ಅಷ್ಟಲ್ಲೇ ಬೇಡ ಈಗ ನಾನು ಬಹಳ ಜಾಗೃತಿಯಾಗಿರಬೇಕು ಅಂತ ಕುಣಿತಿದ್ದ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡ್ಳು. ಪಾಪುವನ್ನು ನೋಡ್ತಾ ಮಲಗಿದ್ಲು. ಮನೆಯ ಗಾರ್ಡನಲ್ಲಿ ಕಟ್ಟಿಗೆ ಒಲೆ ಮೇಲಿರೋ ಹಿತ್ತಾಳೆಯ ದೊಡ್ಡ ಪಾತ್ರೆಯಲ್ಲಿ ಅನ್ವಿಕಾಳ ಬಾಣಂತನದ ಸ್ನಾನಕ್ಕಾಗಿ ಅರಿಶಿನ ಬೇವಿನ ಸೊಪ್ಪು ಹಾಕಿದ ನೀರು ಕುದೀತಿತ್ತು. ಕೆಲಸದವರಿಂದ ಮನೆಯನ್ನೆಲ್ಲ ಶುದ್ಧಗೊಳಿಸಿ ಅರಿಶಿನದಿಂದ ಮನೆಯನ್ನು ಶುದ್ಧಿ ಮಾಡಿಸಿ ಪಾಪುವಿಗೆ ಮೊದಲು ಅನ್ವಿಕಾಳಿಂದ ಹಾಲು ಕುಡಿಸಿ ಮಲಗಿಸಿ ಅನ್ವಿಕಾಳನ್ನ ಗಾರ್ಡನ್ ಕರೆತಂದರು ವಾಸವಿ ಮತ್ತು ಇಬ್ಬರು ಅಜ್ಜಿಯರು. ಸ್ವರಾಜ್ಯಮ್ಮ, ಸುಂದರಿ ಅಜ್ಜಿ ಮತ್ತು ವಾಸವಿ ಮೂವರು ಅನ್ವಿಕಾಳ ಮೈಗೆ ಅರಿಶಿನ ಹಚ್ಚಿ ಬಿಸಿ ಬಿಸಿ ನೀರು ಸುರಿತಿದ್ರೆ ಅನ್ವಿಕಾಳ ಕಣ್ಣನ್ನು ನೀರು ತುಂಬಿತು ನೋವಿಗೆ. ಸ್ವಲ್ಪ ಸಹಿಸ್ಕೊ ಅನ್ವಿಕಮ್ಮ, ಈ ಸಮಯದಲ್ಲಿ ನೀನೆಷ್ಟು ನೋವನ್ನು ಭರಿಸ್ತೀಯೋ ಭವಿಷ್ಯದಲ್ಲಿ ನಿನ್ನ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಈ ಬಿಸಿ ನೀರು ನಿನ್ನ ಹೆರಿಗೆ ನಂತರದ್ದು ನೋವು ಕಡಿಮೆ ಮಾಡುತ್ತೆ ಅಂತ ಅವ್ರು ಹೇಳ್ತಿದ್ರೆ ನೋವನ್ನು ಸಹಿಸ್ಕೊಂಡ ಅನ್ವಿಕಾಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಮೈಗೆ ಬಟ್ಟೆ ಸುತ್ತಿ ತಲೆ ಮತ್ತೊಂದು ಟವೆಲ್ ಸುತ್ತಿದ ಮೇಲೆ ಒಳಗೆ ಕರೆದೊಯ್ದರು. ರೂಮ್ನಲ್ಲಿ ಪಾಪುವಿನ ಸುತ್ತ ಕೂತು ಹರಟೆ ಹೊಡಿತಿದ್ರು ತಂದೆ ಮತ್ತು ಮಕ್ಕಳು. ಅನ್ವಿಕಾಳನ ಒಳಗೆ ಕರೆತಂದ ವಾಸವಿ, ಮಕ್ಕಳೇ ನೀವೆಲ್ಲ ಸ್ವಲ್ಪ ಹೊತ್ತು ಹಾಲ್ನಲ್ಲಿ ಹೋಗಿ ಕೂತ್ಕೊಳ್ಳಿ ಅಂದರು. ಮಕ್ಕಳ ಜೊತೆ ಅರ್ಜುನ್ ಕೂಡ ಹೊರಡ್ತಿದ್ದಾಗ ಪಾಪುವನ್ನು ಎತ್ಕೊಂಡ. ಪಾಪುವನ್ನು ಇಲ್ಲೇ ಇರಿಸು ಅರ್ಜುನ್, ಇಬ್ಬರಿಗೂ ಸೇರಿಸಿ ಧೂಪ ಹಾಕಬೇಕು ಅಂತ ಮೊದಲ ಬಾರಿ ಡೈರೆಕ್ಟಾಗಿ ಅರ್ಜುನ್ ಜೊತೆ ಮಾತಾಡಿದ್ರು ವಾಸವಿ. ಅವನು ಏನು ಹೇಳ್ತಾನೋ ಅಂತ ಕಣ್ಣುಗಳನ್ನು ಅರಳಿಸಿ ನೋಡ್ತಿದ್ದ ಅನ್ವಿಕಾ ಅರ್ಜುನ್ ಪಾಪುವನ್ನು ಬೆಡ್ ಮೇಲೆ ಹಾಕಿ ಹೊರಗೆ ಹೋದದ್ದನ್ನು ಕಂಡು ವಾಹ್ ಅಂತ ಕುಣಿಯಲಾಗದೆ ಮನಸ್ಸಿನಲ್ಲಿ ಗಂಭೀರವಾಗಿ ನಗೆದಾಡಿದ್ಲು. ಅಜ್ಜಿ, ನಾವು ಕೂಡ ಹೋಗಬೇಕಾ ಅಂತ ಮಕ್ಕಳು ಕೇಳಿದ್ರೆ, ಬಾಯ್ಸ್ ಅಷ್ಟೇ ಹೋಗಬೇಕು, ನಾವು ಗರ್ಲ್ಸ್, ನಾವು ಇಲ್ಲೇ ಇರ್ಬೋದಲ್ವಾ ಅಂತ ಖುಷಿಪಟ್ಟು ಹಿಡಿದ್ಲು. ನೀವು ಚಿಕ್ಕ ಮಕ್ಕಳಮ್ಮ, ಈಗ ಇಲ್ಲಿ ಇರಬಾರ್ದು, ಹೋಗಿ, ನಾವು ಒಳ್ಳೆ ಮಕ್ಕಳಲ್ವಾ ಅಂತ ಬಲವಂತ ಮಾಡಿದ್ದಕ್ಕೆ ಓಕೆ ಅಂತ ತಂದೆ ಹಿಂದೆ ಹೋದ್ಲು ಖುಷಿ. ನಾನು ಹೆಲ್ಪ್ ಏನಾದರೂ ಬೇಕಾ ಅಜ್ಜಿ ಅಂದ್ಲು ಹೀರಾ. ಪೂಜೆ ಸಾಮಾನು ದೇವರ ಕೋಣೆಯಲ್ಲಿ ಇಟ್ಟಿದ್ದೀನಿ, ಅದನ್ನೆಲ್ಲ ತಂದು ಹಾಲಿನಲ್ಲಿ ಇಡ್ತಾಯಿ, ಪುರೋಹಿತರು ಬರ್ತಾರೆ, ಇನ್ನೊಂದು ಗಂಟೆಯಲ್ಲಿ ಪೂಜೆ ಇದೆ ಅಂದರು. ಓಕೆ ಅಂತ ಹೋದ ಹೀರಾ. ಪೂಜಾ ಕೋಣೆಯಲ್ಲಿನ ಸಾಮಾನುಗಳನ್ನೆಲ್ಲ ಹಾಲಿನಲ್ಲಿ ಚಾಪೆ ಮೇಲೆ ಜೋಡಿಸಿದ್ಲು.
ಗ್ರಾನಿ, ಈಗ ನಮ್ಮಿಂದ ಏನು ಕೆಲಸ ಇಲ್ಲ ಅಲ್ವಾ ಅಂತ ಅರ್ಜುನ್ ಸ್ವರಾಜ್ಯಮನ್ನ ಕೇಳ್ದ. ಈಗೇನು ಕೆಲಸ ಇಲ್ಲ, ಎಲ್ಲಿಗಾದರೂ ಹೋಗಬೇಕಾ ಅಂದರು. ಅರ್ಧ ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತ ಮಕ್ಕಳನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೊರಗೆ ಹೋದ ಅರ್ಜುನ್. ಅವರು ಹೋದ್ಮೇಲೆ ತೇವಾಂಶವಿಲ್ಲದಂತೆ ಅನ್ವಿಕಾಳ ಮೈ ಮತ್ತು ಕೂದಲನ್ನು ಒರೆಸಿದ ವಾಸವಿ ಕೆಂಡ ತಂದು ಅರಿಶಿನ ಸಾಂಬ್ರಾಣಿ ಸೇರಿಸಿ ಅನ್ವಿಕಾಳ ಅರೆಕಾಲುಗಳಿಂದ ತಲೆಯವರೆಗೆ ಧೂಪ ಹಾಕಿದ್ರು. ಇವತ್ತು ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಬಾರ್ದು ಅನ್ವಿಕಮ್ಮ, ನಿದ್ರೆ ಮಾಡಿದ್ರೆ ತಲೆ ಹಿಡ್ಕೊಳ್ಳುತ್ತೆ. ಈ ಒಂದು ದಿನ ಜಾಗೃತಿ ಆಗಿರು, ಸಾಯಂಕಾಲ ಆದಮೇಲೆ ಬೇಗ ಊಟ ಮಾಡಿ ಮಲಗುವೆ ಸರಿನಾ ಅಂದರು. ವಾಸವಿ ಹೇಳಿದ್ಲೆ ಅನ್ವಿಕಾ ಆಕಳಿಸಿದ್ಲು. ವಾಸವಿ ನಗ್ತಾ, ಯಾವುದು ಮಾಡಬೇಡ ಅಂತಾರೋ ಅದೇ ಮಾಡ್ಬೇಕನ್ಸುತ್ತೆ ಅಲ್ವಾ ಈ ಸಮಯದಲ್ಲಿ ಅಂದರು. ನೀಲಿ ಬಣ್ಣ ಕೆಂಪು ಬಣ್ಣದ ಬಾರ್ಡರ್ ಬಂದ ಕಾಂಚೀಪುರಂ ಕಾಟನ್ ಸೀರೆಯನ್ನು ವಾರ್ಡ್ರೋಬ್ನಿಂದ ತೆಗೆಯುತ್ತಾ ಹೇಳಿದ್ರು. ಹೌದು ಅತ್ತೆಯವರೇ, ನನಗೆ ನಿಜಕ್ಕೂ ತಣ್ಣೀರು ಅಭ್ಯಾಸವೇ ಇಲ್ಲ, ಆದರೆ ಈಗ ತಣ್ಣೀರು ಕುಡಿಬೇಕನ್ನಿಸ್ತಿದೆ. ಐಸ್ ಕ್ರೀಮ್ಸ್ ತಿನ್ನೋದಿಲ್ಲ, ಆದರೆ ಈಗ ತಿನ್ಬೇಕನ್ನಿಸ್ತಿದೆ. ಊಟ ಮಾಡಿದ ತಕ್ಷಣ ಮಲಗೋ ಅಭ್ಯಾಸ ಇಲ್ಲ, ಆದರೆ ಈಗ ಊಟ ಮಾಡಿದ್ದೇ ತಡ ಕಣ್ಣುಗಳು ಮುಚ್ಕೊಳ್ಳುತ್ತಿವೆ. ನೀವೇನೇನು ಮಾಡಬೇಡ ಅಂತೀರೋ ಅವನ್ನೇ ಮಾಡೋದಕ್ಕೆ ಮನಸ್ಸಾಟ ಮಾಡ್ತಿದೆ ಅಂತ ಅಮಾಯಕವಾಗಿ ಹೇಳ್ತಿದ್ದ ಅನ್ವಿಕಾಗೆ, ಇಷ್ಟು ದಿನ ಶರೀರ ನಮ್ಮ ಅಧೀನದಲ್ಲಿ ಇರುತ್ತೆ, ಆದರೆ ತಾಯಿಯಾದ ಮೇಲೆ ನಮ್ಮ ದೃಷ್ಟಿ ಪೂರ್ತಿ ಪಾಪುವಿನ ಮೇಲಿರುತ್ತೆ. ಅವರು ಆರೋಗ್ಯವಾಗಿರಬೇಕು ಎಂಬ ತವಕದಲ್ಲಿ ನಮ್ಮ ಆರೋಗ್ಯ ಮರೆಯುತ್ತವೆ ಅಷ್ಟೇ. 5-6 ತಿಂಗಳು ಈ ಪಥ್ಯಗಳನ್ನೆಲ್ಲ ಪಾಲಿಸಿದ್ರೆ ಮುಂದೆ ನಿಮಗೆ ತೊಂದರೆ ಇರೋದಿಲ್ಲ ಅಂತ ಅನ್ವಿಕಾಗೆ ಸೀರೆ ಉಡಿಸಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ನಿಲ್ಲಲು ಹೇಳಿದ್ರು. ಪಾಪು ಹತ್ರ ಕರಿತೀನಿ ಅಂತ ಪೂಜೆ ಕೆಲಸ ನೋಡಲು ಹೋದರು. ಹೋಗುವಾಗ ಅನ್ವಿಕಾ, ಅವ್ರು ನಿಮ್ಮ ಮಾತು ಕೇಳಿದ್ದನ್ನು ಗಮನಿಸಿದ್ರಾ ಅಂದ್ಲು. ನಗ್ತಾ ವಾಸವಿ, ನನ್ನ ಮಗ ಕಣೆ, ನಾನು ಬೇಸರ ಪಡೋದನ್ನು ನೋಡಲಾರ, ಅವನ ಮನಸ್ಸು ಬದಲಾಗಲು ಕಾರಣ ಮಾತ್ರ ನೀನೇ ಅಂತ ಅವಳ ಕೆನ್ನೆ ಸವರು ಹೋದರು. ಇತ್ತ ಮೈಥಿಲಿ ಮತ್ತು ವಿನಯ್ ನಡುವೆ ಮಾತು ಮುಂದುವರಿಯಿತು. ನಿಜಕ್ಕೂ ಅವನಿಗೆ ನನ್ನ ಬಯೋಡಾಟಾ ಹೇಗೆ ತಿಳಿಯಿತು ವಿನಯ್? ಅಲ್ಲಿ ನಡೆದಿದ್ದೇನು ಇಲ್ಲಿ ಯಾರಿಗೂ ತಿಳಿಯೋದು, ಕೊನೆಗೆ ನಮ್ಮ ಮನೆಯವರೆಗೂ ಸರಿಯಾಗಿ ತಿಳಿಯೋದು, ಅಂಥದ್ರಲ್ಲಿ ಪರಿಚಯವೇ ಇಲ್ಲದ ಮಹೇಶನಿಗೆ ಹೇಗೆ ತಿಳಿಯಿತು? ನೀನೇನಾದರೂ ಹೇಳಿದ್ಯಾ ಅಂದಾಗ ವಿನಯ್ ಚುರುಕಾಗಿ ನೋಡ್ದ. ಮುಖಕ್ಕೆ ಹೊಡಿತೀನಿ, ಏನಂದ್ಕೊಂಡಿದ್ಯಾ ನನ್ನ ಬಗ್ಗೆ? ನಮ್ಮಮ್ಮ ನಿನಗೆ ಕೋಪ ತರಿಸಿದ್ದಾರೆ ಅಂತ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದೀಯಾ? ನೀನೇನು ಅಮೇರಿಕಾದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಮರ್ಡರ್ ಮಾಡಿ ಇಲ್ಲಿಗೆ ಬಂದಿಲ್ಲ. ಇಲ್ಲಿ ಹುಟ್ಟಿ ಇಲ್ಲಿ ಓದಿ ಅವಸರಕ್ಕಾಗಿ ಅಮೇರಿಕಾಗೆ ಹೋಗಿದ್ದೆ. ಅವನಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನೀನು ಓದಿನ ಬಗ್ಗೆ ತಿಳ್ಕೊಂಡಿರ್ತಾನೆ. ಆ ಪ್ರೋಸೆಸ್ನಲ್ಲಿ ಕಾಲೇಜಿನಲ್ಲಿ ನೀನು ಎಂಥವಳು ಅಂತ ಯಾರಾದರೂ ಹೇಳಿರ್ಬೋದು. ಇಲ್ಲದಿದ್ದರೆ ಅಮೇರಿಕಾದಲ್ಲಿ ಸೆಟಲ್ ಆದವರಿಗೆ ಅವನು ಪರಿಚಯ ಇದ್ದು ಅಲ್ಲಿಂದ ತಿಳ್ಕೊಂಡಿರಬಹುದು. ತಿಳಿದರೆ ಏನಾಯಿತು? ನೀನು ಯಾಕೆ ಇಷ್ಟು ಫೀಲ್ ಆಗ್ತಿದೆಯಾ? ತಪ್ಪು ಮಾಡಿದ ಮನುಷ್ಯನಿದ್ದಾನೆಯೇ? ತಪ್ಪು ಮಾಡಿದವರೆಲ್ಲ ಓಡಿ ಹೋಗಬೇಕು ಅಂದ್ಕೊಂಡ್ರೆ ಪ್ರಪಂಚದ ಜಾಗವೇ ಇರೋದಿಲ್ಲ ಮಧು. ಅವನಿಗೆ ಸರಿಯಾದ ಶಿಕ್ಷೆ ಮಾಡಿದೆಯಾ ಅಲ್ವಾ? ಇನ್ನು ನಿನ್ನ ಹತ್ರ ಬಂದರೆ ಅವತ್ತೇ ನಿಜಕ್ಕೂ ಟ್ರೀಟ್ಮೆಂಟ್ ನಾನು ಕೊಡ್ತೀನಿ, ಡೋಂಟ್ ವರಿ ಅಂತ ಅವಳ ಕಣ್ಣೀರು ಒರೆಸಿ ಊಟಕ್ಕೆ ಕರೆದ. ಮೈಥಿಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದು, ಏನು ಹೇಳಿದ್ಯಾ ಅತ್ತೆಗೆ ಅಂದ್ಲು. ವಿನಯ್ ನಗ್ತಾ, ನನ್ನ ಹೆಂಡತಿ ಅಂತ ಸ್ಯಾಡಿಸ್ಟ್ ಅಂತ ಶಾರ್ಟ್ ಮೂವಿ ತೋರಿಸ್ದೆ, ಈಗ ಅವರು ಸೈಲೆಂಟ್ ಆಗಿದ್ದಾರೆ ಅಂದ. ಏನು ಹೇಳಿದ್ಯಾ ಅಂತ ಮೈಥಿಲಿ ಸಿಟ್ಟಿನಿಂದ ಕೇಳಿದಾಗ, ಕಾಲೇಜ್ನಲ್ಲಿ ನೀನು ರೌಡಿ ರಾಣಿ ಅಂತ ಎಷ್ಟೋ ಜನರ ಕಾಟ ಕೊಟ್ಟಿದ್ಯಾ ಅಂತ ನಿನ್ನ ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ವಿವೇಕಾನಂದ ಸಿನಿಮಾ ಟೈಪ್ ಹೈಪ್ ಕೊಟ್ಟು ಹೇಳಿದ್ದೀನಿ. ಕೊನೆಯಲ್ಲಿ ನೀನು ಮಾಡಿದ ಮರ್ಡರ್ಗಳ ಬಗ್ಗೆ ಫೈನಲ್ ಟಚ್ ಕೊಟ್ಟಿದ್ದೀನಿ. ಈಗ ನಮ್ಮ ಮಮ್ಮಿ ಕಣ್ಣಲ್ಲಿ ಸಾವಿನ ಭಯ ನೋಡ್ಬೇಕು ನೀನು ಅಂದನು ವಿನಯ್ ಅವಳನ್ನು ಅಪ್ಕೊಳ್ತಾ. ನಿನಗೆ ನನ್ನ ಬಗ್ಗೆ ನಡೆದದನ್ನು ಹೇಳಲಿಲ್ವಾ ಅಂದ್ಲು ಮೈಥಿಲಿ. ಹೇಳಿಲ್ಲ, ಹೇಳೋದು ಇಲ್ಲ. ನನ್ನ ಹೆಂಡತಿಯನ್ನು ಕೀಳಾಗಿ ಕಾಣೋ ಯಾವುದೇ ವಿಷಯವನ್ನು ನನ್ನ ಯಾರಿಗೂ ಹೇಳಲಾರೆ ಅಂದ ವಿನಯ್. ಮೈಥಿಲಿ ಪ್ಲೇಟ್ ತೆಗೆದುಕೊಂಡು ಬಿಸಿ ಬಿಸಿ ಎಕ್ಕರಿ ರೈಸ್ ಹಾಕಿ ವಿನಯ್ ಕೊಟ್ಲು. ಇಬ್ಬರು ಕೂತು ಊಟ ಮಾಡಿದ್ರು. ಯಾವ ಜನ್ಮದ ಫಲವೋ ವಿನಯ್, ನಿನ್ನ ಮದುವೆಯಾಗಿ ಈ ಸೇವೆ ಮಾಡ್ತಿದೀಯಾ ಅಂದ್ಲು ಮೈಥಿಲಿ. ನಿನ್ನ ಸಾಲ ಕೂಡ ಇದೆ ಅಲ್ವಾ ಅಂತ ವಿನಯ್ಗೆ, ನನ್ನ ಮನಸ್ಸು ನೀನು ಕೊಟ್ಟಿದ್ದೀನಲ್ವಾ ಅಂದ್ಲು. ವಿನಯ್ ಅವಳ ಮಾತನ್ನು ಕೇಳಿ ನಗ್ತಾ ಸುಮ್ಮನಾದ. ಅರ್ಜುನ್ ಮಕ್ಕಳೊಂದಿಗೆ ಜ್ಯುವೆಲರಿ ಶಾಪ್ಗೆ ಹೋಗಿ ನ್ಯೂ ಬಾರ್ನ್ ಬೇಬಿಗಾಗಿ ಒಡವೆಗಳನ್ನ ನೋಡ್ದ. ಹೀರಾ ಮತ್ತು ಖುಷಿಗೆ ಇಷ್ಟ ಆದದನ್ನು ಆರಿಸಲು ಹೇಳ್ದ. ಬ್ರೇಸ್ಲೆಟ್, ಉಂಗುರ, ಚೈನ್ಗಳನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಡೈಮಂಡ್ಸ್ ಇರೋ ಬ್ರೇಸ್ಲೆಟ್ ಮತ್ತು ಗೋಲ್ಡ್ ಬ್ಯಾಂಗಲ್ಸ್ ತರಿಸ್ದ. ಅನ್ವಿಕಾಗ ಕೂಡ ಬಳೆಗಳು ಮತ್ತು ಜುಮುಕಿಗಳ ಆರಿಸ್ದ. ಮಕ್ಕಳಿಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿದಾಗ ಹೀರಾ H ಅಕ್ಷರದ ಉಂಗುರ ಮತ್ತು ಖುಷಿ ಲಕ್ಷ್ಮಿ $, ಚೈನ್ ಆರಿಸಿದ್ಲು. ಬಿಲ್ ಪಾವತಿಸಿ ಮನೆಗೆ ಬಂದಿದ ತಕ್ಷಣ ಮಕ್ಕಳು ಶಾಪಿಂಗ್ ಬಗ್ಗೆ ವಾಸವಿಗೆ ಹೇಳಲು ಓಡಿದ್ರು. ಅರ್ಜುನ್ ಅನ್ವಿಕಾಳ ರೂಮಿಗೆ ಹೋದಾಗ ಅಲ್ಲಿ ಪೂರ್ತಿ ಸಾಂಬ್ರಾಣಿ ಧೂಪದ ಹೊಗೆ ತುಂಬಿತ್ತು. ಆ ಮಂಜಿನ ಮರೆಯಲ್ಲಿ ನಿಂತಿರೋ ಅನ್ವಿಕಾ ಹೂವಿನಂತೆ ಕಂಡ್ಲು. ಅರ್ಜುನ್ ಮುಖದಲ್ಲಿ ಸಣ್ಣ ನಗು ಮೂಡ್ತು. ಕೂದಲಲ್ಲಿ ಬಿಸಿಲು ಒಣಗಿಸ್ತಿದ್ದ ಅನ್ವಿಕಾಳನ್ನು ಹಿಂದಿನಿಂದ ಅಪ್ಕೊಂಡ ಅರ್ಜುನ್ ಅವಳ ಕೆನ್ನೆಗೆ ಮುತ್ತಿಟ್ಟು, ಸೀರಿಯಲ್ ದೇವತೆಯಂತೆ ಇದೆಯಾ ಅಂದ. ಎಲ್ಲಿಗೆ ಹೋಗಿದ್ರಿ ಅಂತ ಅವಳು ಕೇಳಿದಾಗ ಅವಳನ್ನು ಕುರ್ಚಿಯಲ್ಲಿ ಕೂರಿಸಿ ತಾಂತಂದ ಹೊಸ ಬಳೆಗಳನ್ನ ತೊಡಿಸಿ ಜುಮುಕಿಗಳನ್ನ ಕೊಟ್ಟ. ಪತಿಯ ಉಡುಗೊರೆಗೆ ನಾಚ್ತಾ ಅರ್ಜುನ್ನ ಕೆನ್ನೆಗೆ ಮುತ್ತಿಟ್ಟ ಅನ್ವಿಕಾ, ಪಾಪುಗೂ ತಂದಿದ್ದೀರಾ ಅಂದ್ಲು. ಹಾಂ, ಪೂಜೆಯಲ್ಲಿ ಹಾಕೋಣ ಅಂತ ತೋರಿಸ್ದ. ಅತ್ತೆ ಮತ್ತು ಮಾವ ವಿನಿಗಾಗಿ ಮೊನ್ನೆಯಷ್ಟೇ ಶಾಪಿಂಗ್ ಮಾಡಿದ್ದಾರೆ ಅಂತ ಅನ್ವಿಕಾ ಅರ್ಜುನನ್ನ ನೋಡಿದ್ಲು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂಚಿತವಾಗಿ ವಿಡಿಯೋವನ್ನು ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.